those who want to pass in mathematics, just focus on theorems. ಇದರಲ್ಲೂ ನಿಮಗೆ ಎಷ್ಟೊಂದು ಥಿಯರಮ್ಸ್ನ ಡಿಲೀಟ್ ಮಾಡಿದ್ದಾರೆ ಈ ಸಲ. ಸೊ ಐ ಆಮ್ ನಾಟ್ ಶ್ಯೂರ್, ಅದು ನಾನು ನೋಡ್ಬಿಟ್ಟು ಹೇಳ್ತೀನಿ ಏನೇನು ಡಿಲೀಟ್ ಮಾಡಿದ್ದಾರೆ ಅಂತ. ಈಗ ನಾವು ಫಸ್ಟ್ ಥಿಯರಮ್ ಡಿಸ್ಕಸ್ ಮಾಡೋದು ಯಾವುದು ಅಂತಂದರೆ ಬಿ ಪಿ ಟಿ. ಯಾವುದು? ಬಿ ಪಿ ಟಿ, ದಟ್ಸ್ ಕಾಲ್ಡ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಥೇಲ್ಸ್ ಥಿಯರಮ್. ಏನಂತಾರೆ? ಥೇಲ್ಸ್ ಥಿಯರಮ್ ಅಂತ ಕರೀತಾರೆ. ಸೊ ಥೇಲ್ಸ್ ಅಥವಾ ಬಿ ಪಿ ಟಿ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಅಲ್ಲ, ವಿ ಆರ್ ಟಾಕಿಂಗ್ ಅಬೌಟ್ ಟ್ರಯಾಂಗಲ್ಸ್. ಈ ಟ್ರಯಾಂಗಲ್ಸಲ್ಲಿ ಒಬ್ಬ ಥೇಲ್ಸ್ ಅನ್ನೋನು ಅವನು ಏನು ಮಾಡ್ತಾನೆ, ಒಂದು ಪ್ರಪೋರ್ಷನೇಟ್ ಬಗ್ಗೆ, ಅಂದರೆ ಏನಿದೆ, ಒಂದು ಯೂನಿವರ್ಸಲ್ ಥಿಯರಮ್ ಅಥವಾ ಒಂದು ಯೂನಿವರ್ಸಲ್ ಲಾ ಅನ್ನೋದು ಒಂದು ಹೇಳ್ತಾನೆ. ಸರಿನಾ? ಏನು ಅಂತಂದರೆ, ಒಂದು ಟ್ರಯಾಂಗಲ್ ಇದೆ ಅಂದ್ಕೊಳ್ಳಿ. ಆ ಟ್ರಯಾಂಗಲ್ಗೆ ನೀವು ನೋಡಿ, ನಾನು ಹೇಳ್ಕೊಡ್ತಿರೋದು ಥಿಯರಮ್. ಅರ್ಥ ಮಾಡ್ಕೊಳ್ಳಿ. ಥಿಯರಮ್ ಪ್ರೂವ್ ಮಾಡೋದು ಎಲ್ಲರೂ ಮಾಡ್ತಾರೆ, ಬಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲ್ಗೆ ನೀವು, ಒಂದು ಟ್ರಯಾಂಗಲಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ? ಈಗ 3 ಸೈಡ್ಸ್ ಇರುತ್ತೆ. ಸೊ ಎವ್ರಿ ಟ್ರಯಾಂಗಲ್ ಹ್ಯಾಸ್ ಗಾಟ್ 3 ಸೈಡ್ಸ್. ಕರೆಕ್ಟ್ ಅಲ್ವಾ? ನಮ್ಮ ಹತ್ರ ಒಂದು ಟ್ರಯಾಂಗಲ್ ಇದೆ ಅಂದ್ಕೊಳ್ಳಿ. ಇವಾಗ ಯಾವ ಟ್ರಯಾಂಗಲ್ಗೆ ಆ 3 ಸೈಡ್ಸಲ್ಲಿ ಯಾವುದಾದ್ರು ಒಂದು ಸೈಡ್ಗೆ ಪ್ಯಾರಲಲ್ನ ಡ್ರಾ ಮಾಡಿ. ಪ್ಯಾರಲಲ್ ಅಂದರೆ ರೈಲ್ವೆ ಟ್ರ್ಯಾಕ್ ಬೆಸ್ಟ್ ಎಕ್ಸಾಂಪಲ್. ಅವೆರಡು ಒಂದಕ್ಕೊಂದು ಯಾವಾಗ ಏನಾಗಲ್ಲ, ಮೀಟ್ ಆಗಲ್ಲ. ನಿಮ್ಮ ರೂಲ್ ಬುಕ್, ಎವ್ರಿ ಲೈನ್ ಇಸ್ ಪ್ಯಾರಲಲ್ ಟು ವಾಟ್? ಎವ್ರಿ ಅದರ್ ಲೈನ್. ಈಗ ನಮ್ಮ ಹತ್ರ ಟ್ರಯಾಂಗಲಲ್ಲಿ 3 ಸೈಡ್ಸ್ ಇದೆ. ಯಾವುದಾದ್ರೂ ಒಂದು ಸೈಡ್ಗೆ ಪ್ಯಾರಲಲ್ನ ಡ್ರಾ ಮಾಡಿ. ಯಾವುದಾದ್ರೂ ಒಂದು ಸೈಡ್. ಈಗ 3 ಸೈಡ್ ಅಂದರೆ ಯಾವುದು? ಈಗ ಎ ಬಿ ಅನ್ನೋದು ಒಂದು ಸೈಡ್ ಅಲ್ವಾ? ಒಂದು ಸೈಡ್. ಬಿ ಸಿ ಅನ್ನೋದು ಒಂದು ಸೈಡ್. ಎ ಸಿ ಅನ್ನೋದು ಒಂದು ಸೈಡ್. ಆಯಿತಾ? ಈಗ 3 ಸೈಡ್ಸ್ ಇದೆ. ಈ 3 ಸೈಡಲ್ಲಿ ಯಾವುದಕ್ಕಾದರೂ ಸರಿ ಏನು ಮಾಡಿ, ಒಂದು ಪ್ಯಾರಲಲ್ನ ಡ್ರಾ ಮಾಡಿ. ಪ್ಯಾರಲಲ್ ಈ ಥರ ತೊಗೋತೀನಿ ಅಂದ್ಕೊಳ್ಳೋಣ. ನಾನೇನು ಹೇಳ್ತೀನಿ, ಇವೆರಡು ಏನೀಗ ಪ್ಯಾರಲಲ್. ಯಾವೆರಡು? ಇ ಎಫ್ ಮತ್ತು ಬಿ ಸಿ ಪ್ಯಾರಲಲ್. ನೀವು ಎಲ್ಲಾದರೂ ಡ್ರಾ ಮಾಡ್ಕೊಳ್ಳಿ. ನೀವು ಮೇಲ್ಗಡೆನಾದರೂ ಡ್ರಾ ಮಾಡಿ, ಕೆಳಗಡೆನಾದರೂ ಡ್ರಾ ಮಾಡಿ, ಅದಕ್ಕೆ ಕ್ಲೋಸೆಸ್ಟ್ ಆಗಾದರೂ ಡ್ರಾ ಮಾಡಿ. ಇಫ್ ಯು ಹ್ಯಾವ್ ಎ ಟ್ರಯಾಂಗಲ್, ವೆನ್ ಯು ಡ್ರಾ ವಾಟ್? ಪ್ಯಾರಲಲ್. ಈ ಪ್ಯಾರಲಲ್ ಏನು ಮಾಡುತ್ತೆ, ರಿಮೈನಿಂಗ್ 2 ಸೈಡ್ಸ್ ಇರುತ್ತಲ್ವಾ? ಒಟ್ಟು 3 ಸೈಡ್ಸ್ ತಾನೆ ಟ್ರಯಾಂಗಲ್ಗೆ. ಒಂದು ಸೈಡ್ ಯಾವುದು? ಬಿ ಸಿ, ಎ ಬಿ, ಎ ಸಿ. ಕರೆಕ್ಟಾ? ಇವಾಗ ನಾವು ಯಾರಿಗೆ ಪ್ಯಾರಲಲ್ನ ಡ್ರಾಪ್ ಮಾಡಿರೋದು? ಬಿ ಸಿಗೆ ಏನು ಡ್ರಾ ಮಾಡಿದ್ದೀವಿ? ಪ್ಯಾರಲಲ್. ರಿಮೈನಿಂಗ್ 2 ಸೈಡ್ಸ್ ಯಾರೀಗ? ಎ ಬಿ, ಎ ಸಿ. ಈ ರಿಮೈನಿಂಗ್ 2 ಸೈಡ್ಸ್ನ ಅದೇನು ಮಾಡುತ್ತೆ? ಒಂದು ಪ್ರಪೋರ್ಷನಲ್ ಡಿವೈಡ್ ಮಾಡುತ್ತೆ. ಅಂದರೆ ಅರ್ಥ ಏನು ಅಂದರೆ, ಇಲ್ಲಿ ಅಕಸ್ಮಾತ್ 4 ಬಂತು ಅಂದ್ಕೊಳ್ಳಿ, ಇಲ್ಲಿ 2 ಬಂತು ಅಂದ್ಕೊಳ್ಳಿ. ಏನು ಬರುತ್ತೆ ರೇಷಿಯೋ ಆಗ? 4:2 ಅಂದರೆ ಇದು 2:1 ಇದು ಕೂಡ 2:1 ಇರುತ್ತೆ. ಯಾವುದೇ ಒಂದು ಟ್ರಯಾಂಗಲ್ ತೊಗೊಳ್ಳಿ, ಅದಕ್ಕೇನು ಡ್ರಾ ಮಾಡಿ? ಪ್ಯಾರಲಲ್ ಡ್ರಾ ಮಾಡಿ. ಪ್ಯಾರಲಲ್ ಡ್ರಾ ಮಾಡಿದ್ಮೇಲೆ ಏನು ಮಾಡ್ತೀರಾ? ಈ ಹಾಫ್ನ ಮೆಷರ್ ಮಾಡಿ. ಎಷ್ಟು ಬರುತ್ತೋ ಬರೆದಿಟ್ಕೊಳ್ಳಿ. ಈ ಹಾಫ್ನ ಏನು ಮಾಡಿ? ಮೆಷರ್ ಮಾಡಿ, ಬರೀರಿ. ಅದೇ ಥರ ಇದನ್ನು ಮತ್ತು ಇದನ್ನು ಮೆಷರ್ ಮಾಡಿ. ಈಗ ಇದೇನಾದರೂ 4 ಬಂದು ಇದು 2 ಬಂದರೆ ಇದು ಕೂಡ ಎಷ್ಟು ಬರುತ್ತೆ? ಈಗ 4, 2. ಸಿಂಪ್ಲಿಫೈ ಮಾಡಿದ್ರೆ 2:1. ಅವನು ಇಷ್ಟೇ ಹೇಳ್ತಾ ಇರೋದು. ಒಂದು ಟ್ರಯಾಂಗಲ್ ತೊಗೊಳ್ಳಿ, ಅದಕ್ಕೇನು ಡ್ರಾ ಮಾಡಿ? ಪ್ಯಾರಲಲ್ ಡ್ರಾ ಮಾಡಿ. ಆ ಪ್ಯಾರಲಲ್ ಏನು ಮಾಡುತ್ತೆ? ಡಿವೈಡ್ ಮಾಡುತ್ತೆ. ಯಾರನ್ನ? ರಿಮೈನಿಂಗ್ 2 ಸೈಡ್ಸ್ನ ಡಿವೈಡ್ ಮಾಡುತ್ತೆ. ಹೇಗೆ ಡಿವೈಡ್ ಮಾಡುತ್ತೆ? ಇನ್ ಪ್ರಪೋರ್ಷನ್ ಅಂದರೆ ಈಕ್ವಲಾ? ಇಲ್ಲ. ಇಟ್ ಕ್ಯಾನ್ ಬಿ ಈಕ್ವಲ್. ಸಿ, ಲುಕ್ ಎಟ್ ಹಿಯರ್, ದಿಸ್ ಇಸ್ ಈಕ್ವಲ್ ಪ್ರಪೋರ್ಷನ್. ಬಟ್ ಹಿಯರ್ ಇಟ್ ಈಸ್ ನಾಟ್. ಹಿಯರ್ ನಾಟ್ ಎಟ್ ಆಲ್. ನಿಮ್ಮಪ್ಪ ನಿಮಗೆ 5 ರೂಪಾಯಿ ಕೊಟ್ಟರೆ ಅವನಿಗೆ 1 ರೂಪಾಯಿ, ನಿಮ್ಗೆ 50 ರೂಪಾಯಿ ಕೊಟ್ಟರೆ 10 ರೂಪಾಯಿ, ನಿಮ್ಗೆ 500 ರೂಪಾಯಿ ಕೊಟ್ಟರೆ ದೇರ್ ಈಸ್ ಅ ಪ್ರಪೋರ್ಷನ್. ಬಟ್ ಇಲ್ಲಾದರೆ 100 ರೂಪಾಯಿ ಕೊಟ್ಟರೆ 100 ರೂಪಾಯಿ, 10 ರೂಪಾಯಿ ಕೊಟ್ಟರೆ ಅಲ್ಲೂ ಪ್ರಪೋರ್ಷನ್ ಇದೆ, ಬಟ್ ಈಕ್ವಲ್ ಪ್ರಪೋರ್ಷನ್. ಸಪೋಸ್ ಹೀಗೆ ಆಗಬೇಕಂತ ರೂಲ್ ಇಲ್ವಲ್ಲ.
Let us take one more triangle like this. I'll name differently. Now what is PQR here? Triangle. ಇವಾಗ ನಾನು ಇದಕ್ಕೆ ಪ್ಯಾರಲಲ್ ಈ ಥರ ಡ್ರಾಪ್ ಮಾಡ್ತೀನಿ. ಅಂದರೆ ಯಾರಿಗೆ ಪ್ಯಾರಲಲ್ ಈಗ? PQ is parallel to MN. ಕರೆಕ್ಟ್ ತಾನೆ? M ಅಂದರೆ ಮನೋಜ್ ಕುಮಾರ್, N ಅಂದರೆ ನಿಮ್ಮ ಇಷ್ಟ, ಸರಿನಾ? ಸೊ ಈಗ ಯಾರಿಗೆ ಪ್ಯಾರಲಲ್ಲು? PQ is parallel to MN. ರಿಮೈನಿಂಗ್ ಟೂ ಸೈಡ್ಸ್ ಯಾವುದು ಹೇಳೋ ದರ್ಶನ್? ನಿಮ್ಮ ಮೂವಿ ರಿಲೀಸ್ ಆಗೋಕ್ಕೆ ಇನ್ನೂ ಟೈಮ್ ಇದೆ ಬಾಸ್, ಅಷ್ಟರಲ್ಲಿ ಹೇಳಿ. ರಿಮೈನಿಂಗ್ ಟೂ ಸೈಡ್ಸ್ ಯಾವುದು? ಹಾಂ, ಈಗ ಇದಕ್ಕಿದು ಪ್ಯಾರಲಲ್ ಅಲ್ವೇನಪ್ಪ? ಕರೆಕ್ಟ್ ತಾನೆ? ರಿಮೈನಿಂಗ್ ಟೂ ಸೈಡ್ಸ್ ಯಾವುದು? PR, ಕರೆಕ್ಟ್ ತಾನೆ? ರಿಮೈನಿಂಗ್ ಟೂ ಸೈಡ್ಸ್ ಯಾರೀಗ? PR. ಅಂದರೆ ಯಾರು ಡಿವೈಡ್ ಮಾಡ್ತಾರೆ? ಪ್ಯಾರಲಲ್. ಯಾರು ಡಿವೈಡ್ ಮಾಡ್ತಾರೆ? ಪ್ಯಾರಲಲ್. ಯಾರನ್ನ ಡಿವೈಡ್ ಮಾಡ್ತಾರೆ? ರಿಮೈನಿಂಗ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಸೊ ಈಗ PQR is a triangle. We have taken parallel like this. ಇದು ಪ್ಯಾರಲಲ್ ತಾನೆ? ಇಷ್ಟೇ ಕಣೋ, ಎಂಡ್ ಪಾಯಿಂಟ್ಸ್ ನೋಡ್ರೋ, ಇಲ್ಲೊಂದಿದೆ, ಇಲ್ಲೊಂದಿದೆ. ಅಂದರೆ ಈ ಸೈಡ್ನ ಮತ್ತು ಈ ಸೈಡ್ನ ಅದೇನು ಮಾಡುತ್ತೆ ಈಗ? ಹೆಂಗೆ ಡಿವೈಡ್ ಮಾಡುತ್ತೆ? ಒಂದು ಪ್ರಪೋರ್ಷನಲ್ ಡಿವೈಡ್ ಮಾಡುತ್ತೆ. ನಿಮಗೆ ಪ್ರಪೋರ್ಷನ್ ಅನ್ನೋ ವರ್ಡ್ ಬರಲಿಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ದ ವರ್ಡ್ ಒಂದು ರೇಷಿಯೋದಲ್ಲಿ ಏನು ಮಾಡುತ್ತೆ? ಡಿವೈಡ್. ರೇಷಿಯೋ ಏನಿರ್ಬೋದು ಈಗ? ಇದು ಬೈ ಇದು ಶುಡ್ ಬಿ ಈಕ್ವಲ್ ಟು ದಿಸ್ ಬೈ ದಿಸ್. ಹಿಂಗೆ ಹೇಳ್ಬೇಕಾ, ಹಿಂಗೆ ಹೇಳ್ಬಾರ್ದಾ? ಹೇಳ್ಬೋದು. RM ಬೈ MP ವಿಲ್ ಬಿ ಈಕ್ವಲ್ ಟು RN ಬೈ NQ. ಹಿಂಗೆ ಇರಬೇಕಾ? ಕೆನ್ ಐ ಟೇಕ್ ಒನ್ ಮೋರ್ ಟ್ರಯಾಂಗಲ್? ಸರಿನಾ? ಒನ್ ಮೋರ್ triangle. So I will take parallel like this. ಇವಾಗ ಇವೆರಡು ಪ್ಯಾರಲಲ್ ಅಂದ್ಕೊಳ್ಳಿ. ABC. I'll name this as PQ. ಯಾರು ಪ್ಯಾರಲಲ್ ಈಗ? PQ is parallel to BC. Which are the remaining two sides then? AB and BC. ಕರೆಕ್ಟ್ ಅಲ್ವಾ? ಅಂದರೆ ರೇಷಿಯೋ ಏನು ಬರುತ್ತೀಗ? PQನ AP by PB should be equal to, can I tell in reverse order? Agreed. ಹೆಂಗೆ ಹೇಳ್ತೀರಾ? BP by PA. ಒಂದು ನೆನ್ಪಿಟ್ಕೊಳ್ಳಿ ರೂಲು. ನೀವು ಈ ಕಡೆಯಿಂದ ಹೋದರೆ ಈ ಕಡೆನೂ ಈ ಕಡೆಯಿಂದ ಹೋಗಬೇಕು, ಆ ಕಡೆಯಿಂದ ಬಂದರೆ ಇಲ್ಲಿ ಕೂಡ ಇಲ್ಲಿಂದನೇ ಬರಬೇಕು. ಸೊ BP by PA should be equal to PA. ಇದು BPT ಥಿಯರಮ್ ಓವರಾಲ್ ಮೀನಿಂಗು. ಇದನ್ನು ನಾವು ಇವಾಗ ಏನು ಮಾಡಬೇಕು? ಪ್ರೂವ್ ಮಾಡಬೇಕು. ಇದನ್ನು ನಾವು ಇವಾಗ ಪ್ರೂವ್ ಮಾಡಬೇಕು. ಅವ್ನೇನು ಹೇಳಿದ್ದಾನೆ ಅದನ್ನು ಪ್ರೂವ್ ಮಾಡಬೇಕು. ನಿಮಗೆ ಇದ್ರ ಮೇಲೆ ಸಮ್ಸ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಯಾರು ಇವಾಗ ನಾನು ಹೇಳ್ಕೊಟ್ಟಿರೋದು ಅರ್ಥ ಆಯಿತು? ಪ್ರಪೋರ್ಷನಾಲಿಟಿ ಅಂದರೆ ಸಮ್ಸ್ ಕೂಡ ಸಿಂಪಲಾಗಿ ಮಾಡ್ಬೋದು. ಈಗ ಏನು ಮಾಡ್ತಾರೆ? ಇಲ್ಲಿ 2 ಅಂತ ಕೊಡ್ತಾರೆ, ಇಲ್ಲಿ 3 ಅಂತ ಕೊಡ್ತಾರೆ, ಇಲ್ಲಿ X ಅಂತ ಕೊಡ್ತಾರೆ, ಇಲ್ಲ 4 ಅಂತ ಕೊಡ್ತಾರೆ. ಫೈಂಡ್ ಔಟ್ X ಅಂತ ಕೇಳ್ತಾರೆ. ಇಲ್ಲಿ ನೋಡಿದ ತಕ್ಷಣ ಏನು ಬರೀಬೋದು ಈಗ? ಇವೆರಡು ಏನೀಗ ಪ್ಯಾರಲಲ್ ಆದರೆ ಏನಾಗುತ್ತೆ? The remaining two sides will be ratio. They are in proportion. Which are the remaining two sides now? AE by EB should be equal to AF by FC. Substitute ಮಾಡಿ. 2 by 3 should be equal to X by 4. Cross multiply ಮಾಡ್ಕೊಳ್ಳಿ. 4 2s are. So we'll get 8 by 3 is equal to what? X. ಅಷ್ಟೇ. 2 ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ, ಸರಿನಾ? ಫಸ್ಟು BPTನ ಅರ್ಥ ಮಾಡ್ಕೋಬೇಕು, ಆಮೇಲೆ BPTನ ಅಪ್ಲೈ ಮಾಡೋದಕ್ಕೆ ಬರಬೇಕು. ಸೊ ಫಸ್ಟು ಇದು ಇಂಟ್ರಡಕ್ಷನ್ ಅಂದ್ಕೊಳ್ಳೋಣ. ಲೆಟ್ಸ್ ಗೋ ಫಾರ್ ವಾಟ್? ಥಿಯರಮ್, ಸರಿನಾ? ನಾನು ಇದನ್ನು 2-3 ಥರ ಮಾಡ್ಬೋದು, ಸರಿನಾ? BPTನ ವಿ ಕ್ಯಾನ್ ಡೂ ಇಟ್ ಇನ್ 2-3 ಥರ ಮಾಡ್ಬೋದು. ಈಗ ICSE ಅವ್ರಿಗೆ ಒಂಥರ ಮಾಡ್ಬೋದು, ಅವ್ರ ಟೆಕ್ಸ್ಟ್ ಬುಕ್ಕಲ್ಲಿ ಒಂಥರ ಇದೆ, ಸರಿನಾ? CBSE ಬುಕ್ಕಲ್ಲಿ ಒಂಥರ ಇದೆ. ನಾನು ಅದನ್ನೇ ಮಾಡ್ತೀನಿ. ಯಾವ ಬುಕ್ಕಲ್ಲಿರೋ ಥರ? CBSEಲಿರೋ ಥರನೇ ಮಾಡ್ತೀನಿ ಮ್ಯಾಮ್. ಇಟ್ಸ್ ಅಪ್ ಟು ಯು. ಯು ಕ್ಯಾನ್ ಫಾಲೋ ಎನಿ ಒನ್. ಚಾಯ್ಸ್ ಇಸ್ ಯಾರ್ಸ್.
ಸರಿನಾ? ಈಗ ಬಿ ಪಿ ಟಿ. ಸೊ ಬಿ ಪಿ ಟಿದು ಸ್ಟೇಟ್ಮೆಂಟ್ ಏನು? ಸ್ಟೇಟ್ಮೆಂಟ್ ಹೇಳ್ತೀರಾ? ನೀವು ಸ್ಟೇಟ್ಮೆಂಟ್ ಕೂಡ ಬಯಾಟ್ ಹಾಕೋ ಮಹಾನುಭಾವರು ಇಲ್ಲಿದ್ದಾರೆ, ಆಯಿತಾ? ಸ್ಟೇಟ್ಮೆಂಟ್ನ ಬಯಾಟ್ ಹಾಕ್ಬಾರ್ದು. ಇವಾಗ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದೆ ಅಂತಾನೆ. ಗಿವ್ ಅ ಸ್ಟೇಟ್ಮೆಂಟ್ ಬೈ ಯುವರ್ ಓನ್. ಟೆಕ್ಸ್ಟ್ ಬುಕ್ಕಲ್ಲಿರೋ ಸ್ಟೇಟ್ಮೆಂಟ್ನ ಬಯಾಟ್ ಮಾಡಬೇಡಿ. ಕಾನ್ಸೆಪ್ಟ್ ಹೇಳಿದೆ ತಾನೆ. ಯಾವುದೇ ಒಂದು ಟ್ರಯಾಂಗಲ್ಗೆ ಒಂದು ಪ್ಯಾರಲಲ್ ಲೈನ್ನ ಡ್ರಾ ಮಾಡಿದ್ರೆ ಆ ಪ್ಯಾರಲಲ್ ಏನು ಮಾಡುತ್ತೆ? ರಿಮೈನಿಂಗ್ ಟೂ ಸೈಡ್ಸ್ನ ಒಂದು ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ. ಹೌ ಡು ಯು ಟೆಲ್ ಇನ್ ಇಂಗ್ಲೀಷ್? ಇಫ್ ಅ ಪುಟ್ ಅ ಲೈನ್ ಪ್ಯಾರಲಲ್ ಟು ಟ್ರಯಾಂಗಲ್, then that line divides ಉಳ್ಕೊಂಡಿರೋ ಟೂ ಸೈಡ್ಸ್ ಇನ್ ಪ್ರಪೋರ್ಷನ್. ಆಯಿತಾ? ಸೊ ನೀವು ಸ್ಟೇಟ್ಮೆಂಟ್ನ ಯಾವುದೇ ಥಿಯರಮ್ ಆಗಿರಲಿ ಸ್ಟೇಟ್ಮೆಂಟ್ನ ಬಯಾಟ್ ಮಾಡಬೇಡಿ. ನಿಮ್ಗೆ ಅರ್ಥ ಆಗಿರೋದೇ ಸ್ಟೇಟ್ಮೆಂಟ್. ಯೂಶಲಿ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಫಸ್ಟು ಥಿಯರಮ್ ಹೇಳ್ಕೊಟ್ಬಿಡ್ತಾರೆ, ಆಮೇಲೆ ಅದ್ರ ಮೇಲೆ ಸಮ್ಸ್ ಹೇಳ್ಕೊಡ್ತಾರೆ. ನಾನು ಫಸ್ಟ್ ನಿಮ್ಗೇನು ಹೇಳ್ಕೊಟ್ಟಿದ್ದೀನಿ? ಬಿ ಪಿ ಟಿ ಅಂದರೆ ಏನು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೇನು ಗೊತ್ತಿವಾಗ? ಅರ್ಥ ಗೊತ್ತು ಅಂದಮೇಲೆ ಏನು ಮಾಡ್ಬೋದು? ಈಗ ಸ್ಟೇಟ್ಮೆಂಟ್ ಹೇಳ್ಬೋದು. ಸಿ, ಇಫ್ ಎ ಸ್ಟ್ರೈಟ್ ಲೈನ್, ಓಕೆ, ಇಫ್ ಅ ಲೈನ್ ಈಸ್ ಡ್ರಾನ್ if a line is drawn parallel to a side of a triangle. See, a side ಅಂದರೆ ಅರ್ಥ ಒಂದು ಸೈಡ್ಗೆ, ಆಯಿತಾ? ಇಫ್ a line is drawn parallel to a side of a triangle, comma COMMA, comma, ಆಯಿತಾ? ಸೊ ಟ್ರಯಾಂಗಲ್, ದೆನ್ ಅಂದರೆ ಆ ಲೈನ್ ಏನು ಮಾಡುತ್ತೆ? ಇಟ್ ಡಿವೈಡ್ಸ್. ಇಟ್ ಅಂದರೆ ಯಾರಿಲ್ಲಿ? ಪ್ಯಾರಲಲ್ ಲೈನ್. ಇಟ್ ಡಿವೈಡ್ಸ್ whom? other two sides in proportion. ಯಾರಿಗೆ ಪ್ರಪೋರ್ಷನ್ ಬರೆಯೋಕ್ಕೆ ಬರಲ್ಲ, ಯು ಪೀಪಲ್ ಕ್ಯಾನ್ ರೈಟ್ ವಾಟ್? ರೇಷಿಯೋ. ಸ್ಟೇಟ್ಮೆಂಟಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಐ ಹ್ಯಾವ್ ನೆವರ್ ಸೀನ್ ದಟ್, ಬಟ್ ಎನಿವೇಸ್ ಇದರಲ್ಲಿ ತಪ್ಪೇನಾದರೂ ಇದೆಯಾ? ಇಲ್ಲ. ಸೊ ಈಗ ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ಗೆ ಒಂದು ಪ್ಯಾರಲಲ್ ಲೈನ್ನ ಡ್ರಾ ಮಾಡ್ತೀವಿ. ಡ್ರಾ ಮಾಡಿದಾಗ ಆ ಲೈನ್ ಏನು ಮಾಡುತ್ತೆ? ರಿಮೈನಿಂಗ್ ಟೂ ಸೈಡ್ಸ್ನ ಒಂದು ಪ್ರಪೋರ್ಷನಲ್ಲಿ ಏನು ಮಾಡುತ್ತೆ? ಡಿವೈಡ್ ಮಾಡುತ್ತೆ. ಇವಾಗ ನಾವು ಏನು ಸ್ಟೇಟ್ಮೆಂಟ್ ಬರೆದಿದ್ದೀವೋ ಆ ಸ್ಟೇಟ್ಮೆಂಟ್ಗೆ ಏನು ಬರೀಬೇಕು? ಇವಾಗ ಒಂದು ಫಿಗರ್ ಡ್ರಾ ಮಾಡಬೇಕು. ಸೊ ಈಗ ಫಿಗರ್ ಇಲ್ಲಿ ಬನ್ನಿ. ಯಾರೋ ಪೂರಿ ತಿಂತ ಬಂದು ಮುದ್ದು ಕೊಟ್ಟವನೇ ಅನ್ಸುತ್ತೆ ಈ ಪ್ಲೇಸಲ್ಲಿ. ಅಲ್ಲ, ಉಪ್ಪು ಕಡಿಮೆ ಆಗಿರ್ಬೇಕು, ನೆಕ್ಕೆ ಇರಬೇಕಿಲ್ಲಿ, ಅಲ್ಲ ಆಯಿಲಿ ಇದೆ ಅದಕ್ಕೆ. ಸೊ ದಿಸ್ ಇಸ್ ಯುವರ್ ಟ್ರಯಾಂಗಲ್. ಈ ಟ್ರಯಾಂಗಲ್ಗೆ ಏನು ಡ್ರಾ ಮಾಡಬೇಕು? ಪ್ಯಾರಲಲ್. ಇಲ್ಲಿ ಡ್ರಾ ಮಾಡ್ಬೋದು, ಇಲ್ಲೂ ಡ್ರಾ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಡ್ರಾ ಮಾಡ್ಬೋದಾ? ಕರೆಕ್ಟ್ ತಾನೆ? ಸೊ ಫಾರ್ ದ ಟೈಮ್ ಬೀಯಿಂಗ್ ಐ ವಿಲ್ ಕನ್ಸಿಡರ್ ದಿಸ್ ಆ್ಯಸ್ ವಾಟ್ ನಾವು? ಪ್ಯಾರಲಲ್. ಸೊ ಫಿಗರ್ ಆಯಿತಾ? ಫಿಗರ್ ಆದಮೇಲೆ ಏನು ಬರೀತೀರಾ? ಏನು? ಡೇಟಾ ಅಂದರೆ ಇನ್ಫಾರ್ಮೇಷನ್. ಡೇಟಾ ಅಂದರೆ ಏನಿದೆ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್? ಇನ್ ಟ್ರಯಾಂಗಲ್ ABC, EF is parallel to BC. ಇಷ್ಟೇನಾ? ಕರೆಕ್ಟ್ ಅಲ್ವಾ? ಇವಾಗ ನೀವೇನು ಪ್ರೂವ್ ಮಾಡಬೇಕು? ನೀವೇನು ಪ್ರೂವ್ ಮಾಡಬೇಕೀಗ? ರೀಡ್ ದಿ ಸ್ಟೇಟ್ಮೆಂಟ್. ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್, ಎಸ್ ವಿ ಹ್ಯಾವ್ ಡ್ರಾನ್, ದಟ್ ಈಸ್ ಗಿವನ್ ಇನ್ಫಾರ್ಮೇಷನ್. ದೆನ್ ನಾವೇನು ಪ್ರೂವ್ ಮಾಡಬೇಕು? ಇಟ್ ಡಿವೈಡ್ಸ್. ಹೂ ಈಸ್ ಡಿವೈಡಿಂಗ್ ನಾವು? ಪ್ಯಾರಲಲ್. ಇಟ್ ಡಿವೈಡ್ಸ್ other two sides in proportion. other two sides ಅಂದರೆ ಯಾರೀಗ? AB, ಓಕೆನಾ? ಸೊ ನಾನು ಇದನ್ನು DF ಅಂತ ತೊಗೊಳ್ತೀನಿ. ನಿಮಗೆ ಸ್ಕೂಲ್ಸಲ್ಲಿ ಇದನ್ನೇ ಮಾಡಿರ್ತಾರೆ. ಸೊ ಲೆಟ್ ಮಿ ಟೇಕ್ ದಿಸ್ ಆಸ್ ABCDE.
ಸರಿನಾ, ಇ ಅಂತ ತೊಗೊಳ್ತೀನಿ ನೋಡಿ. ಅದರ್ ಟು ಸೈಡ್ಸ್ ಅಂದರೆ ಯಾರೀಗ ಎ ಬಿ ಎ ಸಿ. ಏನು ಪ್ರೂವ್ ಮಾಡಬೇಕೀಗ, ಈ ಪ್ಯಾರಲಲ್ ಏನು ಮಾಡುತ್ತೆ, ಪ್ರಪೋರ್ಷನಲ್ ಡಿವೈಡ್ ಮಾಡುತ್ತೆ. ಅಂದರೆ ಎ ಡಿ ಬೈ ಡಿ ಬಿ ಶುಡ್ ಬಿ ಈಕ್ವಲ್ ಟು ಎ ಇ ಬೈ ಅಲ್ವಾ. ಅಂದರೆ ಇದು ಬೈ ಇದು, ಫಸ್ಟ್ ಹಾಫ್ ಬೈ ಸೆಕೆಂಡ್ ಹಾಫ್ ಶುಡ್ ಬಿ ಈಕ್ವಲ್ ಟು ಫಸ್ಟ್ ಹಾಫ್ ಬೈ ಸೆಕೆಂಡ್. ಇವನ್ ಯು ಕ್ಯಾನ್ ಟೇಕ್ ಇಟ್ ಲೈಕ್ ವಾಟ್, ಸೆಕೆಂಡ್ ಹಾಫ್ ಬೈ ಫಸ್ಟ್ ಹಾಫ್. ಆಯಿತಾ, ಇದು ಅರ್ಥ ಆಯಿತು ಅನಿಸುತ್ತೆ. ಇವಾಗ ನೋಡಿ, ನಿಮಗೆ ಇದರಿಂದ ಥಿಯರಿ ಎಲ್ಲ ಇದೆ, ಹೇಳ್ಕೊಡ್ಬೋದು, ಬಟ್ ಡೋಂಟ್ ವಾಂಟ್. ನಿಮ್ಮ ಮುಂದೆ ಲೈಫಲ್ಲಿ ಎಲ್ಲೂ ಓದಲ್ಲ ಯಾವುದನ್ನು. ಈ ಬಿ ಪಿ ಟಿ ನೀವು ಇಂಜಿನಿಯರಿಂಗ್ ತೊಗೊಂಡ್ರು ಓದಲ್ಲ, ಸೈನ್ಸ್ ತೊಗೊಂಡ್ರು ಓದಲ್ಲ, ಆ್ಯಸ್ ಐ ನೋ. ಸೊ ಅದರಿಂದ ಲೆಟ್ಸ್ ನಾಟ್ ವರಿ ಅಬೌಟ್ ಸಮ್ ಡೆಪ್ತ್. ಪ್ರೂವ್ ಮಾಡಬೇಕು, ಏನು ಮಾಡಿಬಿಡೋಣ, ಪ್ರೂವ್ ಮಾಡೋಣ. ಈಗ ನನಗೆ ಇದನ್ನು ಪ್ರೂವ್ ಮಾಡಬೇಕಲ್ವಾ. ಎ ಡಿ ಬೈ ಡಿ ಬಿ, ಎ ಡಿ ಎಲ್ಲಿದೆ, ಇಲ್ಲಿದೆ. ಡಿ ಬಿ ಎಲ್ಲಿದೆ, ಇಲ್ಲಿದೆ. ಎ ಇ ಇಲ್ಲಿದೆ, ಇ ಸಿ ಇಲ್ಲಿದೆ. ಇದನ್ನು ಪ್ರೂವ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೋತೀನಿ. ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ತೀನಿ ಅಂದರೆ, ಇ ಎಲ್ ಪರ್ಪೆಂಡಿಕ್ಯುಲರ್ ಟು ಇ ಎಲ್ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಅದೇ ಥರ ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಎ. ಫಸ್ಟ್ ಕನ್ಸ್ಟ್ರಕ್ಷನ್ ಇ ಎಲ್ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಏನಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು, ಐ ಲೆಟ್ ಯು ನೋ. ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಇ ಅಂದ್ರೂ ಒಂದೇ, ಎ ಸಿ ಅಂದ್ರೂ ಒಂದೇ. ಆಮೇಲೆ ಜಾಯಿನ್ ಸಿ ಡಿ, ಜಾಯಿನ್ ಬಿ ಇ, ಜಾಯಿನ್ ಸಿ ಡಿ. ಇವಾಗ ನೀವೇನು ಬರೀತೀರಾ ಇಲ್ಲಿ ಕನ್ಸ್ಟ್ರಕ್ಷನಲ್ಲಿ, ಕನ್ಸ್ಟ್ರಕ್ಷನ್ ರೈಟ್ ಡೌನ್. ಏನು ಬರೀತೀರಾ ಈಗ, ಡ್ರಾ ಇ ಎಲ್ ಪರ್ಪೆಂಡಿಕ್ಯುಲರ್ ಟು ಹೋಮ್ ಎ ಡಿ, ಓಕೆ, ಆ್ಯಂಡ್ ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಹೋಮ್ ಎ ಇ. ಆಮೇಲೆ ಜಾಯಿನ್ ಸಿ ಡಿ ಆ್ಯಂಡ್ ಬಿ ಇ. ಆಯಿತಾ, ನಂಗೆ ಜಾಗ ಬೇಕು ಆ ಕಡೆಗೆ, ಅದಕ್ಕೆ ಇಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಮಾಡ್ತಿದ್ದೀನಿ. ಇದಾದಮೇಲೆ ಏನು ಮಾಡ್ತೀರಾ, ಪ್ರೂಫ್ಗೆ ಹೋಗ್ತೀರಾ. ಏನೋ ಪ್ರೂಫಲ್ಲಿ ಏನು ಬರೀತೀರಾ ಈಗ, ಸ್ಟೇಟ್ಮೆಂಟ್ ಫಾಲೋಡ್ ಬೈ ಏನು ಬರೀತೀರಾ, ರೀಸನ್. ಸ್ಟೇಟ್ಮೆಂಟ್ ಫಾಲೋಡ್ ಬೈ ರೀಸನ್. ಆಯಿತಾ. ನಾವು ಇವಾಗ ಸ್ಟೇಟ್ಮೆಂಟಲ್ಲಿ ಏನು ತಗೋತೀರಾ ಅಂದರೆ, ಲೆಟ್ ಅಸ್ ಟೇಕ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ, ಮೇಲ್ಗಡೆ ಇರೋ ಟ್ರಯಾಂಗಲ್ ತಗೊಳ್ಳಿ, ಬೈ ಏರಿಯಾ ಆಫ್ ಟ್ರಯಾಂಗಲ್. ಈಗ ಫಸ್ಟ್ ಈ ಮೇಲ್ಗಡೆ ಇರೋ ಟ್ರಯಾಂಗಲ್ ತೊಗೊಂಡಿದ್ದೀನಲ್ಲ, ಎ ಡಿ ಇ. ಏನಕ್ಕೆ, ಐ ನೀಡ್ ಎ ಡಿ. ಎ ಡಿ ಎಲ್ಲಿ ಸಿಗುತ್ತೆ ನನಗೆ, ಮೇಲ್ಗಡೆ ಇರೋದ್ರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನು ಬೇಕಿಲ್ಲಿ, ಡಿ ಬಿ. ಕರೆಕ್ಟಾ, ಡಿ ಬಿ ಎಲ್ಲಿ ಸಿಗುತ್ತೆ, ಇಲ್ಲಿ. ಇದು ಯಾವ ಟ್ರಯಾಂಗಲಲ್ಲಿದೆ ನೀವು ಅಬ್ಸರ್ವ್ ಮಾಡಿ. ಆಯಿತಾ, ಯಾವ ಟ್ರಯಾಂಗಲ್ಲು, ಬಿ ಡಿ ಇ. ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ. ಏರಿಯಾದ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲಿ ಕೂಡ ಅಷ್ಟೇ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಡಿವೈಡೆಡ್ ಬೈ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಂಗೆ ಬರೀರಿ, ಸಿಂಬಲ್ಸ್ ಕೂಡ ಬರೆಯೋ ಅವಶ್ಯಕತೆ ಇಲ್ಲ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಬರ್ದಿಲ್ಲ ತಾನೇ. ಇವಾಗ ನೋಡಿ, ನಾನು ಏನಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿರೋದು ಅಂದರೆ, ಈ ಥಿಯರಮ್ನ ಪ್ರೂವ್ ಮಾಡೋದು ಐ ಆಮ್ ಪ್ರೂವಿಂಗ್ ಬೇಸ್ಡ್ ಆನ್ ವಾಟ್, ಏರಿಯಾ. ಏರಿಯಾ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ನನಗೆ ಬೇಸು ಸಿಗುತ್ತೆ ಬಟ್ ಹೈಟ್ ಸಿಗಲ್ಲ. ಹೈಟ್ ಬೇಕು, ಅದಕ್ಕೆ ನಾನು ಏನು ಡ್ರಾ ಮಾಡ್ಕೊಂಡಿದ್ದೀನಿ, ಪರ್ಪೆಂಡಿಕ್ಯುಲರ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಇದೆಯಲ್ಲ, ಇಲ್ಲಿ ಇಟ್ಕೊಳ್ಳಿ, ಜುಟ್ಟು ಇಟ್ಕೊಂಡಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಏನು ಮಾಡ್ತೀರಾ, ಇದು ಇಲ್ಲಿ ಹಿಂಗಿದೆ ತಾನೇ, ಇದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ರೊಟೇಟ್ ಮಾಡಿ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿದೆಯಲ್ಲ, ಇದು ಇಲ್ಲಿದೆ ತಾನೇ, ಯು ಆರ್ ಪುಷಿಂಗ್ ಲೈಕ್ ದಿಸ್. ನಾವು ಯಾರು ಮೇಲೆ ಬರ್ತಾರೆ ಈಗ,
ಈ ಮೇಲ್ ಬರುತ್ತಾ, ಈ ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಿರೋದು ಅಷ್ಟೇ ಇದು, ಸರಿನಾ? ಇದಿದೆಯಲ್ಲ ಹಿಂಗೆ ತೆಗಿತೀರಾ ಅಂದ್ಕೊಳ್ಳಿ, ಈ ಎಲ್ಲೋಯ್ತೀಗ ಮೇಲ್ಗಡೆ, ಎ ಡಿ ಕೆಳಗಡೆ, ಇದೇನಾಯ್ತೀಗ ಹೈಟ್. ಇದರಲ್ಲೇ ಇದೆ ಕಣೋ, ನಾನು ಏನು ಚೇಂಜ್ ಮಾಡಿಲ್ಲ, ನಾನು ನಿಮ್ಮನ್ನ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಏನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸ್ತೀನಿ ಅಂದ್ಕೊಳ್ಳಿ, ಈ ಕಡೆಗೆ ತಿರುಗಿಸ್ತೀರಾ ಅಂದ್ಕೊಳ್ಳಿ, ಇದೇನಾಗುತ್ತೆ ಕೆಳಗಡೆಗೆ ಬೀಳುತ್ತೆ, ಇದು ಮೇಲ್ಗಡೆಗೆ ಬರುತ್ತೆ. ಆವಾಗ ನಾನು ರೀಪ್ರೊಡ್ಯೂಸ್ ಮಾಡಿದ್ರೆ ಇ ಎಲ್ ಏನಾಯ್ತೀಗ ಹೈಟ್, ಎ ಡಿ ಏನಾಯ್ತೀಗ ಬೇಸ್. ಅಂದರೆ ಬೇಸ್ ಯಾರೀಗ ಇದರಲ್ಲಿ ಇ ಡಿ. ಅದೇ ಥರ ಈ ಟ್ರಯಾಂಗಲ್ ಇದೆಯಲ್ಲ, ಇದರಲ್ಲಿ ಬೇಸ್ ಯಾರು ಬರ್ತಾರೆ? ಈಗ ಎ ಡಿ ಇದಕ್ಕೆ ಬೇಸ್ ಆಯಿತು ಅಂದರೆ ಇದರಲ್ಲಿ ಬೇಸ್ ಯಾರು ಇರ್ತಾರೆ? ಬಿ ಡಿ ಅಲ್ವಾ? ಹಾಫ್ ಆಫ್ ಹೈಟ್ ಕ್ಯಾನ್ಸಲ್, ಏನು ಸಿಗುತ್ತೆ? ಎ ಡಿ ಬೈ ಎ ಡಿ ಅಷ್ಟೇ, ಸರಿನಾ? ಅದೇ ಥರ ಇನ್ನೊಂದು ಸಲ ರಿಪೀಟ್ ಮಾಡ್ತೀವಿ. ಏರಿಯಾ ಆಫ್ ಟ್ರಯಾಂಗಲ್ ಅಗೇನ್ ಎ ಡಿ ಏನೇ ತೊಗೊಳ್ತೀನಿ, ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್. ಇವಾಗ ನೆಕ್ಸ್ಟ್ ಈ ಕಡೆಗೆ ಬನ್ನಿ, ಇದಾಯಿತು ತಾನೇ ಎ ಡಿ ಬೈ ಡಿ ವಿ. ಈ ಕಡೆಗೆ ಬನ್ನಿ, ಅಲ್ಲೇನಿದೆ ಈಗ ಎ ಇ ಬೈ ಇ ಸಿ. ಎ ಇ ಕೂಡ ಮೇಲ್ಗಡೆ ಟ್ರಯಾಂಗಲಲ್ಲೇ ಇದೆ ತಾನೆ, ಎ ಡಿ ಕೂಡ ಎಲ್ಲಿತ್ತು ಮೇಲ್ಗಡೆ, ಎ ಇ ಕೂಡ ಮೇಲ್ಗಡೆ, ದೇರ್ ಫಾರ್ ಎ ಡಿ ಇ ಇಸ್ ವಾಟ್ ನಾವು ಕಾಮನ್. ಆಮೇಲೆ ಇ ಸಿ ಯಾವ ಟ್ರಯಾಂಗಲಲ್ಲಿ ಸಿಗುತ್ತೀಗ? ಈ ಟ್ರಯಾಂಗಲಲ್ಲಿ ಸಿಗುತ್ತಾ ತಾನೆ? ಈ ಟ್ರಯಾಂಗಲಲ್ಲಿ ಸಿಗುತ್ತಾ? ಎಸ್ ಆರ್ ನೋ? ಇವಾಗ ಆವಾಗಲೇ ಇನ ಇಟ್ಕೊಂಡು ತಿರುಗಿಸ್ತೀರಲ್ಲ, ಇವಾಗ ಡಿನ ಇಟ್ಕೊಂಡು ಹಿಂಗೆ ತಿರುಗಿಸಿ, ಏನು ಸಿಗುತ್ತೆ? ಡಿ ಎಲ್ಲೋಗುತ್ತೆ ಇವಾಗ ಮೇಲ್ಗಡೆಗೆ ಹೋದರೆ, ಡಿ ಮೇಲ್ಗಡೆಗೆ ಹೋದರೆ ಇದು ಯಾರೀಗ ಎ ಇ ಏನಾಯಿತು? ಬೇಸ್ ಆಯಿತು. ಇದೇನಾಯಿತು? ಹೈಟ್. ನಮಗೆ ಹೈಟ್ ಬೇಕು, ಅದಕ್ಕೆ ನಾವೇನು ಡ್ರಾ ಮಾಡ್ಕೋತೀವಿ? ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊ. ಎಕ್ಸಾಮಲ್ಲಿ ಇವೆರಡು ಸೈಡಲ್ಲಿ ಬರ್ದಿದ್ದೀನಲ್ಲ, ಅದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ನಿಮಗೆ ಅರ್ಥ ಆಗಲಿ, ಓಕೆ ಫೈನ್. ಹಾಫ್ ಆಯಿತು, ಬೇಸ್ ಅಂದರೆ ಎ ಡಿ. ಹಿಂಗಿತ್ತು ಅಂದ್ಕೊಳ್ಳಿ, ಇದು ಬೇಸ್ ಆಗಲ್ವಲ್ಲ, ಬೇಸ್ ಇದು ತಾನೆ ಅಂತ ಅಂದ್ಕೊತೀರಾ. ಬೇಸ್ ಎಲ್ಲಿರುತ್ತೆ? ಹೈಟ್ ಎಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೋ ಅದೇನಾಗುತ್ತೆ ಬೇಸ್. ಅದಕ್ಕೆ ಇನ್ನೇನು ಮಾಡಿದ್ದು, ಹಿಂಗೆ ತಿರುಗಿಸಿ ನೋಡ್ಕೊಳ್ಳಿ ಅಂತ. ಅಗೇನ್ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಏನಪ್ಪ ಈಗ? ಬೇಸ್ ಅಲ್ಲೋ ಈಗ ಆ ಟ್ರಯಾಂಗಲ್, ಇಂಟು ಹೈಟು ಎಚ್ ಅಂತ ಬರೀರಿ ಅಷ್ಟೇ, ಎಚ್ ಅಂತ ಬರೀರಿ, ಸರಿನಾ? ಏನಕ್ಕೆ ಟೆನ್ಷನ್ ತೊಗೊಳ್ತೀರಾ? ಆಮೇಲೆ ಹಾಫ್ ಇಂಟು ಬೇಸ್ ಯಾರೀಗ? ಇದು ಎ ಇ ಬೇಸ್ ಅಂದರೆ ಇಲ್ಲಿ ಯಾರು ಬೇಸ್? ಈಗ ಹೈಟ್ಗೆ ಏನು ಬರೆಯೋಣ? ಹೈಟ್ ಹಾಫ್ ಆಫ್ ಎಟ್ ಕ್ಯಾನ್ಸಲ್, ಏನು ಸಿಗುತ್ತೀಗ ಬೈ ಇ ಸಿ. ಕಾಲ್ ದಿಸ್ ಆಸ್ ವಾಟ್ 2. ಇಲ್ಲೇನು ಬರೀತೀರಾ? ಬಿಕಾಸ್ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಷ್ಟ ಆಯಿತಾ? ಈಗ ಇಲ್ಲಿ ಬರೀಲ್ಲ, ನಾನು ಜಾಗ ಇಲ್ಲ, ದೇರ್ ಫೋರ್ ಅಂದರೆ ಇಲ್ಲಿ ಬರೀಬೇಕು ನೀವು. ಯಾವುದ್ರ ಕೆಳಗಡೆ? ಸ್ಟೇಟ್ಮೆಂಟ್ ಕೆಳಗಡೆ ಬರೀಬೇಕು. ದೇರ್ ಫೋರ್ ಫ್ರಮ್ 1 ಆ್ಯಂಡ್ 2 ಏನಿದೆ? 1ಅಲ್ಲಿ ಏನು ಬಂದಿದೆ? ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ, ಸರಿನಾ? ರೀಸನ್ ಬರೀಬೇಕು ತಾನೇ, ಆಯಿತಾ? ಆ್ಯಕ್ಚುಲಿ 9th ಮಾಡಿರ್ತೀರಾ. ಇಫ್ 2 triangles are drawn between any 2 parallels, then the area of those triangles are what? Equal. ಸರಿನಾ? ಬೇಡ, ಇಷ್ಟೇ ಬರೆಯೋಣ. ರೀಸನ್ ಇಷ್ಟೇ. ಏರಿಯಾ ಆಫ್ ಟ್ರಯಾಂಗಲ್ ಯಾವುದಿದು? ಬಿ ಡಿ ಇ ಇಸ್ ಕಾಂಗ್ರುಯೆಂಟ್ ಟು, ಕಾಂಗ್ರುಯೆಂಟ್ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್. ಇನ್ನೊಂದು ಯಾವ್ದು ತೊಗೊಂಡಿರೋದು? ಸಿ ಡಿ ಇ. ಹೆನ್ಸ್ ಪ್ರೂವ್ಡ್. ನೋಡಿ, 5 ಮಾರ್ಕ್ಸಿಗೆ ಕೇಳಿದ್ರು ಸರಿ, 4 ಮಾರ್ಕ್ಸ್ಗೂ ಕೇಳಿದ್ರು ಸರಿ, ನಮ್ಮ ಸ್ಕೂಲಲ್ಲಿ ಅಲ್ಲಿ ಹೈಟ್ ಇರೋ ಕಡೆ ಏನು ಬರ್ಸಿದ್ದಾರೆ? ಇ ಎಲ್ ಬರ್ಸಿದ್ದಾರೆ. ನಾನು ಅದನ್ನೇ ಬರ್ಸಿರೋದು. ಬಟ್ ಅಲ್ಲಿ ನೀವೇನು ಮಾಡ್ತೀರಾ? ಮತ್ತೆ ಇಲ್ಲಿ ಇ ಎಲ್ ಹಾಕಬೇಕು, ಮತ್ತೆ ಕೆಳಗಡೆ ಇ ಎಲ್ ಹಾಕಬೇಕು. ಯಾಕೆ ಬೇಕು? ಹೈಟ್ ತಾನೆ, ಹೈಟ್ ಹಾಫ್ ಹೋದರೆ ಡೈರೆಕ್ಟಾಗಿ ಏನು ಸಿಕ್ಬಿಡುತ್ತೆ? ಎ ಡಿ ಬೈ ಡಿ ವಿ. ಕರೆಕ್ಟಾ? ಸೊ ನೀವು ಮಾಡಿರೋದು ಕರೆಕ್ಟೇ, ಬಟ್ ನಿಮಗೆ ಸ್ವಲ್ಪ ಡೌಟ್ ಇರುತ್ತೆ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ವೇರ್ ಸ್ಕೂಲ್ಸ್. ಟ್ರಸ್ಟ್ ಮೀ, ಹಿಂಗೂ ಬರೀಬೋದು. ರಿಸ್ಕ್ ಯಾಕೆ ತೊಗೋತೀರಾ ಲೈಫಲ್ಲಿ ಜಾಸ್ತಿ? ಈಗ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ, ಫಸ್ಟು ಮೇಲ್ಗಡೆ ಟ್ರಯಾಂಗಲ್, ಆಮೇಲೆ ಲೆಫ್ಟ್ ಸೈಡ್ ಟ್ರಯಾಂಗಲೇ ತೊಗೋಬೇಕು, ಬಿಕಾಸ್ ಐ ನೀಡ್ ಎ ಡಿ ಬೈ ಡಿ ವಿ. ಕರೆಕ್ಟಾ?
ಅದೇ ಥರ ಮತ್ತೆ ಮೇಲ್ಗಡೆ ಟ್ರಯಾಂಗಲ್ಲೇ ತೊಗೋತೀವಿ ಬಿಕಾಸ್ ಐ ನೀಡ್ ವಾಟ್ ಎ. ಇಷ್ಟಕ್ಕೂ ಪರ್ಪೆಂಡಿಕ್ಯುಲರ್ಸ್ ಏನಕ್ಕೆ ಡ್ರಾ ಮಾಡ್ತೀನಿ ಅಂದರೆ ಬಿಕಾಸ್ ವಿ ನೀಡ್ ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ನಂಗೆ ಹೈಟ್ ಬೇಕು, ಅದಕ್ಕೆ ನಾವೇನು ಮಾಡ್ತೀವಿ, ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀವಿ. ಕ್ಲಿಯರಾ? ಇಷ್ಟು ಬರೀಬೇಕು ಎಕ್ಸಾಮಲ್ಲಿ, ಬರ್ಕೊಳ್ಳಿ ಇದನ್ನು. ಈಗ ನೋಡಿ, ಸಿಂಪಲ್ ಥಿಯರಮ್ ಇದು. ಪ್ರೂವ್ ಮಾಡೋದಕ್ಕೆ ಸಮ್ಸ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ. ಬಟ್ ಪ್ರೂವ್ ಮಾಡಿ ಅಂದಾಗ ನನಗೆ ಇರೋದೇ 3 ಥಿಯರಮ್, 4 ಇದೆ ಅಂದ್ಕೊಳ್ಳಿ. 4 ಇದೆ. ಇದು ಕಾನ್ವರ್ಸು, ಆ್ಯಂಗಲ್ ಕ್ರೈಟೀರಿಯಾ, ಮತ್ತು ಐ ಹೋಪ್ ಏರಿಯಾಸ್ ಆಫ್ ಸಿಮಿಲರ್. 4 ಥಿಯರಮ್ ಇದೆ. ಒಂದು ಕೇಳ್ತಾರೆ. ಮೊದಲೆಲ್ಲ 7 ಇತ್ತು, ಸೊ ನಿಮಗೆ 3 ಕಡಿಮೆ ಮಾಡಿದ್ದಾರೆ. ಲಾಸ್ಟ್ ಇಯರ್ ಬ್ಯಾಚ್ ಅವ್ರು ಕಂಪೇರ್ ಮಾಡಿದ್ರೆ ದೇ ಯೂಸ್ ಟು ಲರ್ನ್ ವಾಟ್ 7, ನಿಮಗೆ ಅಲ್ಲ 8 ಇತ್ತು ಅವ್ರಿಗೆ, ನಿಮಗೆ ಅದರಲ್ಲಿ ಅರ್ಧ ಮಾಡಿದ್ದಾರೆ. ಆಮೇಲೆ ಪ್ರಾಬ್ಲಮ್ಸ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಯು ಕ್ಯಾನ್ ಡೂ, ಎವ್ರಿಬಡಿ ಕ್ಯಾನ್ ಡೂ. ಓನ್ಲಿ ಥಿಂಗ್ ಈಸ್ ದಟ್ ಯು ನೀಡ್ ಟು ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ ಈ ಥಿಯರಮ್ ಮಾಡೋದು ಬಂತಲ್ವಾ. ಸೊ ಫಸ್ಟ್ ಏನು ಮಾಡ್ತೀರಾ, ಇದಕ್ಕೆ ಹೈಟ್ ಯಾರು, EL. ಇದು ನೀವು ಹಿಂಗೆ ನೋಡಿದ್ರೆ ಆಗಲ್ಲ ಅಂತಂದರೆ ಏನು ಮಾಡಿ, ಈ ಜುಟ್ಟಿಟ್ಕೊಳ್ಳಿ, ಹಿಂಗೆ ತಿರುಗಿಸಿ, ಇದೇನಾಗುತ್ತೆ ಕೆಳಗಡೆ ಬೀಳುತ್ತೆ.